ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ MK ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯಲ್ಲಿ ಬರುವಂತಹ ಭಾಗ 1 ಅದರಲ್ಲಿ ಅಧ್ಯಾಯ 1 ಆಧಾರಗಳು ಈ ಪಾಠದ ಬಗ್ಗೆ ಇವತ್ತಿನ ದಿನ ನಾವು ಅಧ್ಯಯನವನ್ನ ಮಾಡೋಣ. ಈ ಪಾಠದಲ್ಲಿ ನಾವು ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವಂತಹ ಆಧಾರಗಳ ಬಗ್ಗೆ, ಆಧಾರದ ವಿಧಗಳು, ಆಮೇಲೆ ಪ್ರಾಕ್ತನ ಆಧಾರಗಳ ಅರ್ಥ, ಪ್ರಾಮುಖ್ಯತೆ ಮತ್ತು ಹಲ್ಮಿಡಿ ಶಾಸನದ ಬಗ್ಗೆ ಅರಿವು, ಮೌಖಿಕ ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಪೂರಕ, ಇವೆಲ್ಲವುಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ನಾವು ಇವತ್ತಿನ ದಿನ ಅಧ್ಯಯನವನ್ನ ಮಾಡೋಣ. ನೋಡಿ, ಇತಿಹಾಸವು ಗತಿಸಿ ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವಾಗಿದೆ. ಇತಿಹಾಸ ಏನಪ್ಪಾ ಅಂತಂದ್ರೆ ಗತಿಸಿ ಹೋದಂತಹ, ಅಂದರೆ ನಡೆದು ಹೋದಂತಹ ಸಂಗತಿಗಳನ್ನ ಕ್ರಮೇಣವಾಗಿ ಏನಪ್ಪಾ ಅಂತಂದ್ರೆ ಹೇಳುವಂತಹ ಒಂದು ಶಾಸ್ತ್ರವಾಗಿದೆ. ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನ ಬರೆಯಲಾಗುತ್ತದೆ. ಆಧಾರಗಳಂದ್ರೆ ಏನಪ್ಪಾ ಅಂತಂದ್ರೆ ಆ ಇತಿಹಾಸಕ್ಕೆ ಸಿಗುವಂತಹ ಕುರುಹುಗಳನ್ನ ಏನಪ್ಪಾ ಅಂತಂದ್ರೆ ಬಳಸಿಕೊಂಡು ಇತಿಹಾಸವನ್ನ ನಾವು ಅದನ್ನ ರಚನೆ ಅಥವಾ ಬರೆಯುತ್ತೇವೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಇತಿಹಾಸದ ತಾತ್ವಿಕ ನೆಲೆಯಾಗಿದೆ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಆಧಾರಗಳು ಇಲ್ಲದೆ ಏನಪ್ಪಾ ಅಂತಂದ್ರೆ ಇತಿಹಾಸವಿಲ್ಲ ಎಂಬುದು ಅದು ಇತಿಹಾಸದ ಒಂದು ತಾತ್ವಿಕವಾದಂತಹ ನೆಲೆಯಾಗಿದೆ. ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ. ನ್ಯಾಯವಾದಿಗಳು ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದಗಳನ್ನು ಮಂಡಿಸುತ್ತಾರೆ. ಅದೇ ರೀತಿ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾರೆ. ಈ ಇತಿಹಾಸವನ್ನ ಬರೆಯಬೇಕಾದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಈಗ ನೀವು ಒಬ್ರು ಏನಪ್ಪಾ ಅಂತಂದ್ರೆ ಒಬ್ಬ ನ್ಯಾಯವಾದಿಗಳು ಆ ಪ್ರಕರಣ ಯಾವುದಾದ್ರೂ ಒಂದು ಪ್ರಕರಣ ಆಗಿದ್ದರೆ ಆ ಪ್ರಕರಣದ ಸಂಬಂಧಿಸಿದಂತಹ ಸಾಕ್ಷಿ ಮತ್ತು ಪುರಾವೆಗಳನ್ನ ಏನಪ್ಪಾ ಅಂತಂದ್ರೆ ಸಂಗ್ರಹಿಸಿ ತಮ್ಮ ವಾದಗಳನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೋರ್ಟ್ ನಲ್ಲಿ ಮಂಡಿಸುತ್ತಾರೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇತಿಹಾಸಕಾರರು ಆಧಾರಗಳನ್ನ ಸಂಗ್ರಹಿಸಿಕೊಂಡು ಸಿಕ್ಕಂತಹ ಆಧಾರಗಳು, ಪುರಾವೆಗಳು, ಕುರುಹುಗಳನ್ನ ಏನಪ್ಪಾ ಅಂತಂದ್ರೆ ಸಂಗ್ರಹವನ್ನ ಮಾಡಿ ಅವುಗಳನ್ನ ವಿಮರ್ಶಿಸಿ ವಿಶ್ಲೇಷಣೆ ಮಾಡಿ ಇತಿಹಾಸವನ್ನ ಏನಪ್ಪಾ ಅಂತಂದ್ರೆ ಅವರು ಬರೆಯುತ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನ ನೋಡಿ ಎಲ್ಲವೂ ಕ್ರಮಬದ್ಧವಾಗಿ ಏನಪ್ಪಾ ಅಂತಂದ್ರೆ ಇತಿಹಾಸವನ್ನ ರಚನೆ ಮಾಡ್ತಾರೆ. ಕೆಲವೊಮ್ಮೆ ನಿಖರ ಆಧಾರಗಳು ದೊರಕದಿದ್ದಾಗ ಲಭ್ಯವಿರುವ ಆಧಾರಗಳ ಮೇಲೆ ಊಹೆಗಳನ್ನು ಮಾಡಬೇಕಾಗುತ್ತದೆ. ಹೀಗಾಗಿ ಒಂದೇ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸುವುದುಂಟು. ಏನಪ್ಪಾ ಅಂತಂದ್ರೆ ಕೆಲವೊಂದು ಬಾರಿ ಏನಪ್ಪಾ ಅಂತಂದ್ರೆ ಆಧಾರಗಳು ಸಿಗುವುದಿಲ್ಲ, ಆಧಾರಗಳು ದೊರಕದಿದ್ದಾಗ ಏನಪ್ಪಾ ಅಂತಂದ್ರೆ ಊಹೆಗಳ ಮುಖಾಂತರ ಹೀಗೆ ಆಗಿರಬಹುದು, ಹೀಗೆ ನಡೆದಿರಬಹುದು ಘಟನೆ ಎಂಬುದಾಗಿ ಏನಪ್ಪಾ ಅಂತಂದ್ರೆ ಊಹೆಗಳ ಮುಖಾಂತರ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ವಿಭಿನ್ನವಾದಂತಹ ಏನಪ್ಪಾ ಅಂತಂದ್ರೆ ದೃಷ್ಟಿಕೋನಗಳಲ್ಲಿ ಅವರದೇ ಆದಂತಹ ದೃಷ್ಟಿಕೋನಗಳಲ್ಲಿ ಏನಪ್ಪಾ ಅಂತಂದ್ರೆ ಇತಿಹಾಸವನ್ನ ಅರ್ಥೈಸುವುದುಂಟು. ಅಂದ್ರೆ ನೋಡಿ, ಮುಂದೆ ಆಧಾರ ಎಂದರೆ ಏನು ಅಂತ ಕೇಳಿದರೆ ನೋಡಿ, ಪ್ರಾಚೀನ ಕಾಲದಿಂದಲೂ ಮನುಷ್ಯರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ವಿವಿಧ ಬಗೆಯ ಅನುಕೂಲಗಳನ್ನು ಮಾಡಿಕೊಂಡಿದ್ದರು. ಏನಪ್ಪಾ ಅಂತಂದ್ರೆ ಇದಕ್ಕಿಂತ ನಮ್ಮಕ್ಕಿಂತ ಏನಪ್ಪಾ ಅಂತಂದ್ರೆ ಪ್ರಾಚೀನವಾದಂತಹ ಕಾಲದಲ್ಲೇ ಏನಪ್ಪಾ ಅಂತಂದ್ರೆ ಮನುಷ್ಯರು ಯಾವ ರೀತಿಯಾಗಿ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದರು, ಆಮೇಲೆ ಅವರಿಗೆ ಏನೇನು ಅನುಕೂಲಗಳು ಮಾಡಿಕೊಂಡಿದ್ದರು, ಮತ್ತು ನೋಡಿ ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನ ಆಕಾರಗಳೆಂದು ಇತಿಹಾಸಕಾರರು ಪರಿಗಣಿಸುತ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ಇರುವಂತಹ ಏನಪ್ಪಾ ಅಂತಂದ್ರೆ ಜನರು ಯಾವ ರೀತಿಯಾಗಿ ಏನನ್ನು ಬಳಸಿಕೊಂಡಿದ್ದಾರೆ ಮತ್ತು ಯಾವ ವಸ್ತುಗಳನ್ನ ಹೇಗೆ ಬಳಸಿಕೊಂಡಿದ್ದಾರೆ, ಆಮೇಲೆ ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನ ಏನಪ್ಪಾ ಅಂತಂದ್ರೆ ಆಕಾರಗಳೆಂದು ಇತಿಹಾಸಕಾರರು ಪರಿಗಣಿಸುತ್ತಾರೆ. ಆದ್ದರಿಂದ ಹಿಂದಿನವರು ಬಳಸಿ ಬಿಟ್ಟು ಹೋಗಿರುವ ವ್ಯವಸಾಯದ ಪರಿಕರಗಳು, ದೇವಾಲಯಗಳು ಮತ್ತು ಇತರ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವುಗಳನ್ನ ಇತಿಹಾಸದ ಆಕಾರಗಳೆಂದು ಪರಿಗಣಿಸಿ ಇತಿಹಾಸವನ್ನ ಬರೆಯಲು ಉಪಯೋಗಿಸಿಕೊಳ್ಳಲಾಗುತ್ತದೆ.
ಇತಿಹಾಸದ ಆಕಾರಗಳಂದ್ರೆ ಏನಪ್ಪಾ ಅಂತಂದ್ರೆ ಅವ ಹಿಂದಿನ ಕಾಲದಲ್ಲಿ ಬಳಸಿರುವಂತಹ ವಸ್ತುಗಳಾಗಿರಬಹುದು. ಆಮೇಲೆ ಏನಪ್ಪಾ ಅಂತಂದ್ರೆ ಅವರು ಬಿಟ್ಟು ಹೋದಂತಹ ಏನಪ್ಪಾ ಅಂತಂದ್ರೆ ಪರಿಕರಗಳು, ವ್ಯವಸಾಯದ ಪರಿಕರಗಳು ಆಗಿರಬಹುದು. ಆಮೇಲೆ ದೇವಾಲಯಗಳು ಮತ್ತು ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು, ಬಳಸಿದಂತಹ ಆಯುಧಗಳು ಮುಂತಾದವುಗಳನ್ನ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಅಂದ್ರೆ ಅವುಗಳನ್ನೆಲ್ಲವನ್ನ ಆಕಾರಗಳೆಂದು ಪರಿಗಣಿಸಿದ್ದಾರೆ. ನೋಡಿ, ನೆಕ್ಸ್ಟ್ ಅದು ಏನಪ್ಪಾ ಅಂತಂದ್ರೆ ಇತಿಹಾಸವನ್ನ ಬರೆಯಲು ಅವುಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ಅವರು ಏನಪ್ಪಾ ಅಂತಂದ್ರೆ ಇತಿಹಾಸವನ್ನ ರಚನೆ ಮಾಡಿದ್ದಾರೆ. ಹಾಗೆಯೇ ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು ಇತಿಹಾಸ ರಚನೆಗೆ ಪ್ರಮುಖ ಅಂಶಗಳಾಗಿವೆ. ಲಿಖಿತ ಅಂದರೆ ಅವರು ಬರೆದಿಟ್ಟಂತಹ ಲಿಖಿತ ರೂಪದಲ್ಲಿ ಸಿಕ್ಕಂತಹ ದಾಖಲೆಗಳಾಗಿರಬಹುದು, ಆಮೇಲೆ ಕೃತಿಗಳಾಗಿರಬಹುದು. ಇವುಗಳು ಸಹಿತ ಏನಪ್ಪಾ ಅಂತಂದ್ರೆ ಇತಿಹಾಸ ರಚನೆಗೆ ಒಂದು ಮುಖ್ಯವಾದಂತಹ ಏನಪ್ಪಾ ಅಂತಂದ್ರೆ ಅಂಶಗಳಾಗಿ ಇವೆ. ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ. ಒಂದು ಇತಿಹಾಸವನ್ನು ಈ ರೀತಿಯಾಗಿ ನಡೆದಿದೆ ಎಂಬುದನ್ನು ನಾವು ಕ್ರಮಬದ್ಧವಾಗಿ ಬರೆಯಲು ಏನಪ್ಪಾ ಅಂತಂದ್ರೆ ಬೇಕಾಗುವಂತದ್ದು ಏನಪ್ಪಾ ಅಂತಂದ್ರೆ ಸಾಮಗ್ರಿಗಳು, ಅವು ಆಧಾರಗಳು. ಈ ಆಧಾರಗಳನ್ನ ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಬಹುದು. ಆಧಾರಗಳನ್ನ ಎರಡು ವಿಧಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ನೋಡಿ, ಸಾಹಿತ್ಯಿಕ ಆಧಾರಗಳು, ಎರಡನೇದಾಗಿ ಪುರಾತತ್ವ ಆಧಾರಗಳು. ಈ ರೀತಿಯಾಗಿ ಎರಡು ಆಧಾರಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮತ್ತು ಎರಡು ವಿಧಗಳು ಬರುತ್ತವೆ. ಏನಪ್ಪಾ ಅಂತಂದ್ರೆ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳು ಬರುತ್ತವೆ. ಮೊದಲನೇದಾಗಿ ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಈಗ ನೋಡಬಹುದು, ಇತಿಹಾಸದಲ್ಲಿ ಎರಡು ಆಧಾರಗಳನ್ನ ಮುಖ್ಯವಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಸಾಹಿತ್ಯಕ ಆಧಾರ, ಮತ್ತೊಂದು ಪುರಾತತ್ವ ಆಧಾರ. ಈಗ ನಾವು ಮೊದಲನೇದಾಗಿ ಸಾಹಿತ್ಯಿಕ ಆಧಾರದಲ್ಲಿ ಮತ್ತೆ ಎರಡು ವಿಧಗಳನ್ನ ನೋಡ್ತೀವಿ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಅದರಲ್ಲಿ ಮೊದಲನೇದಾಗಿ ಲಿಖಿತ ಸಾಹಿತ್ಯವನ್ನ ನೋಡೋಣ. ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾದದ್ದು ಲಿಖಿತ ಸಾಹಿತ್ಯ. ಸಾಹಿತ್ಯವು ವಿವರಣೆಗಳ ಮೂಲಕ ಸಮಕಾಲೀನ ಅಂದರೆ ಸಾಹಿತ್ಯ ರಚನೆಯ ಕಾಲದ ಐತಿಹಾಸಿಕ ಅಂಶಗಳನ್ನ ಕಣ್ಮುಂದೆ ತರಬಲ್ಲದು. ಸಾಹಿತ್ಯ ಕೃತಿಯೊಂದು ಅದು ರಚನೆಯಾದ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಅನೇಕ ಸಂಗತಿಗಳನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಕಟ್ಟಿಕೊಡುತ್ತವೆ. ಏನಪ್ಪಾ ಅಂತಂದ್ರೆ ಆ ರಚನೆಯಾದಂತಹ ಕಾಲದಲ್ಲಿ ಅಲ್ಲಿ ನಡೆದಂತಹ ಅನೇಕ ಸಂಗತಿಗಳು, ಘಟನೆಗಳು ಪ್ರತ್ಯಕ್ಷವಾಗಿ ಏನಪ್ಪಾ ಅಂತಂದ್ರೆ ಅಥವಾ ಪ್ರತ್ಯಕ್ಷವಾಗಿ ಆಗಿರ್ಬೋದು ಅಥವಾ ಪರೋಕ್ಷವಾಗಿ ಆಗಿರ್ಬೋದು ನಮಗೆ ಅವು ಕಟ್ಟಿಕೊಡುತ್ತವೆ. ಸಾಹಿತ್ಯದಲ್ಲಿ ಎರಡು ಪ್ರಕಾರಗಳಿವೆ. ಅವುಗಳೆಂದರೆ ದೇಶೀಯ ಸಾಹಿತ್ಯಗಳು ಮತ್ತು ವಿದೇಶೀಯ ಸಾಹಿತ್ಯಗಳು. ಈಗ ನೀವು ಸಾಹಿತ್ಯಗಳಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನ ನಾವು ನೋಡ್ತೀವಿ. ಒಂದು ದೇಶೀಯ ಸಾಹಿತ್ಯಗಳು, ಮತ್ತೊಂದು ವಿದೇಶೀಯ ಸಾಹಿತ್ಯಗಳು. ಈಗ ನಾವು ಮೊದಲನೇದಾಗಿ ದೇಶೀಯ ಸಾಹಿತ್ಯ ಎಂದರೇನು ತಿಳಿದುಕೊಳ್ಳೋಣ. ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುವುದು. ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತಹ ಏನಪ್ಪಾ ಅಂತಂದ್ರೆ ಭಾರತೀಯರಿಂದಲೇ ಅದು ರಚನೆಯಾಗಿರುವಂತಹ ಒಂದು ಏನಪ್ಪಾ ಅಂತಂದ್ರೆ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯಗಳು ಎಂದು ಕರೆಯುತ್ತೇವೆ. ನೋಡಿ, ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತ್, ಒರಿಯಾ ಹೀಗೆ ಇನ್ನೂ ಹಲವು ಭಾಷೆಗಳಲ್ಲಿ ರಚಿತವಾದವುಗಳು ಆಕಾರಗಳಾಗಿ ಉಳಿದಿವೆ. ಕೌಟಿಲ್ಯನ ಅರ್ಥಶಾಸ್ತ್ರ ಉದಾಹರಣೆಗೆ ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲ ರಾಜನ ಗಾಥಾ ಸಪ್ತಶತಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಹನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಬರಾನಿಯ ತಾರಿಕ್ ಎ ಫಿರೋಜ್ ಶಾಹಿ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ ಸಾಹಿತ್ಯಗಳು ಮುಂತಾದ ಸಾಹಿತ್ಯ ಕೃತಿಗಳು ಏನಪ್ಪಾ ಅಂತಂದ್ರೆ ಇವುಗಳು ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಹೆಸರಿಸಬಹುದು. ಯಾಕೆಂದರೆ ಇವರು ಎಲ್ಲರೂ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯರಾಗಿದ್ದಾರೆ. ಇವರು ಇಲ್ಲೇ ಏನಪ್ಪಾ ಅಂತಂದ್ರೆ ಸಾಹಿತ್ಯವನ್ನ ರಚನೆ ಮಾಡಿರುವುದರಿಂದ ಅವುಗಳಿಗೆ ದೇಶೀಯ ಸಾಹಿತ್ಯಗಳು ಎಂದು ನಾವು ಕರೆಯುತ್ತೇವೆ. ಇವುಗಳು ತಮ್ಮ ರಚನೆಯ ಕಾಲದಲ್ಲಿ ಇದ್ದಂತಹ ಏನಪ್ಪಾ ಅಂತಂದ್ರೆ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ, ಆಡಳಿತ ಇನ್ನೂ ಹಲವು ಸಂಗತಿಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಚಿತ್ರಣಗಳನ್ನ ಇವುಗಳು ಸಾಹಿತ್ಯಗಳು ಕಟ್ಟಿಕೊಡುತ್ತವೆ. ಈಗ ನಾವು ಎರಡನೇದಾಗಿ ವಿದೇಶಿ ಸಾಹಿತ್ಯ.
ವಿದೇಶಿ ಸಾಹಿತ್ಯಗಳೆಂದ್ರೆ ಏನಪ್ಪಾ ಅಂತಂದ್ರೆ ವಿದೇಶಗಳಿಂದ ಭಾರತಕ್ಕೆ ಬಂದ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಏನಪ್ಪಾ ಅಂತಂದ್ರೆ ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಗಳ ರೂಪದಲ್ಲಿ ದಾಖಲಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ಬೇರೆ ದೇಶಗಳಿಂದ ಬಂದಂತಹ ಜನರು ಏನಪ್ಪಾ ಅಂತಂದ್ರೆ ಇಲ್ಲಿ ಇದ್ದು ಇಲ್ಲಿಯ ಅನುಭವಗಳು, ಭಾರತದಲ್ಲಿ ಇರುವಂತಹ ಏನಪ್ಪಾ ಅಂತಂದ್ರೆ ಅವರ ಅನುಭವಗಳನ್ನ ಅವರು ಬರವಣಿಗೆಯ ರೂಪದಲ್ಲಿ ದಾಖಲಿಸಿದ್ದಾರೆ. ಅಂತವುಗಳನ್ನ ಏನಪ್ಪಾ ಅಂತಂದ್ರೆ ವಿದೇಶಿಯ ಸಾಹಿತ್ಯಗಳು ಎಂದು ಪರಿಗಣಿಸಲಾಗುವುದು. ಇವುಗಳಲ್ಲಿ ಮೆಗಸ್ತನಿಸನ ಇಂಡಿಕಾ, ಫಾಯಿಯಾನ್ ಗೋಕೋ ಕಿ, ಹುಯೆನ್ತ್ಸಾಂಗ್ನ ಸಿಯುಕಿ, ಟಾಲೆಮಿಯ ಜಿಯೋಗ್ರಫಿ, ಬರಾನಿಯ ತಾರಿಕ್ ಎ ಫಿರೋಜ್ ಶಾಹಿ, ಫರಿಶ್ತಾನ್ ತಾರಿಕ್ ಎ ಫರಿಶ್ತಾ, ಬಾಬರನ ತುಜಕಿ ಬಾಬರಿ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ. ಇವೆಲ್ಲವುಗಳು ಏನಪ್ಪಾ ಅಂತಂದ್ರೆ ವಿದೇಶಿಯ ಸಾಹಿತ್ಯಗಳಾಗಿವೆ. ಇವುಗಳ ಹೊರತಾಗಿಯೂ ಇನ್ನೂ ಅನೇಕ ಗ್ರಂಥಗಳು ಈ ಸಾಲಿಗೆ ಸೇರುತ್ತವೆ. ಇವುಗಳಲ್ಲಿಯೂ ಆಯಾ ಕಾಲಘಟ್ಟದ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಆಡಳಿತ ಮೊದಲಾದ ಸಂಗತಿಗಳ ಚಿತ್ರಣಗಳನ್ನು ಇವರು ಗಮನಿಸಬಹುದು. ಇವುಗಳಲ್ಲಿ ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷೆ ಮತ್ತು ಸ್ವಾಮಿನಿಷ್ಠೆ ಅಂಶಗಳು ತೀವ್ರವಾಗಿದ್ದರೆ, ವಿದೇಶಿಯರ ಸಾಹಿತ್ಯದಲ್ಲಿ ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗಿರುತ್ತವೆ. ಇವು ಲಿಖಿತ ಸಾಹಿತ್ಯದ ನ್ಯೂನ್ಯತೆಗಳಾಗಿವೆ. ಈ ನ್ಯೂನ್ಯತೆಗಳನ್ನು ಗಮನದಲ್ಲಿರಿಸಿಕೊಂಡು ಇತಿಹಾಸ ರಚನೆ ಮಾಡಬೇಕಾದ ಸವಾಲು ಇತಿಹಾಸಕಾರರ ಮುಂದಿರುತ್ತದೆ. ನೆಕ್ಸ್ಟ್ ಮುಂದಿನದಾಗಿ ಎರಡನೇದು ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಎಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವ ಕಥೆ, ಲಾವಣಿ, ಐತಿಹ್ಯ, ಜಾನಪದ ಗೀತೆ ಮೊದಲಾದವುಗಳಾಗಿವೆ. ಇವುಗಳು ಏನಪ್ಪಾ ಅಂತಂದ್ರೆ ಕೇವಲ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮುಖಾಂತರ ಹರಿದು ಬಂದಂತಹದ್ದು. ಕಥೆ ಆಗಿರಬಹುದು, ಲಾವಣಿ ಆಗಿರಬಹುದು, ಜಾನಪದ ಗೀತೆಗಳಾಗಿರಬಹುದು. ಇವುಗಳು ಎಲ್ಲ ಏನಪ್ಪಾ ಅಂತಂದ್ರೆ ಮೌಖಿಕವಾಗಿ ಬಂದಿರುವಂತಹದ್ದು. ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಥೆ, ಲಾವಣಿ ರೂಪಗಳಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ. ಜನಪದರು ಸ್ಥಳೀಯ ವೀರರ ಬಗೆಗೆ ಲಾವಣಿಗಳನ್ನ ಕಟ್ಟಿ ಹಾಡಿದ್ದಾರೆ. ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡಸೋ ಟೇಲರ್ ಮೊದಲಾದವರ ಬಗೆಗೆ ಲಾವಣಿಗಳನ್ನು ಕಟ್ಟಿ ಹಾಡಿದ್ದಾರೆ. ಐತಿಹ್ಯ ಎಂದರೆ ಸ್ಥಳ ಪುರಾಣಗಳು. ಪ್ರತಿಯೊಂದು ಊರಿಗೂ ಅದರದೇ ಆದಂತಹ ಸ್ಥಳ ಪುರಾಣಗಳು ಇರುತ್ತವೆ. ಶ್ರವಣಬೆಳಗೊಳ, ಬೆಂಗಳೂರು, ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ, ಮೈಸೂರು ಮೊದಲಾದ ಊರುಗಳ ಹೆಸರಿನ ಹಿಂದೆ ಹಲವು ಐತಿಹ್ಯಗಳು ಇರುತ್ತವೆ. ಹಾಗೆಯೇ ಪ್ರತಿ ಹಳ್ಳಿ, ನಗರಗಳ ಹಿಂದೆಯೂ ಐತಿಹ್ಯಗಳಿರುತ್ತವೆ. ಅದರದೇ ಆದಂತಹ ಒಂದು ಕಥೆಗಳು ಇರುತ್ತವೆ. ಮುಂದಿನದಾಗಿ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ನೋಡಿ, ಪುರಾತತ್ವ ಆಧಾರಗಳಲ್ಲಿ 4 ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ. ಮೊದಲನೇದಾಗಿ ಶಾಸನ, ಎರಡನೇದಾಗಿ ನಾಣ್ಯಗಳು, ಮೂರನೇದಾಗಿ ಸ್ಮಾರಕಗಳು, ನಾಲ್ಕನೇದಾಗಿ ಇತರೆ ಅವಶೇಷಗಳು. ಈ ರೀತಿಯಾಗಿ ನಾವು ಪುರಾತತ್ವ ಆಧಾರಗಳಾಗಿವೆ. ಇವುಗಳು ಎಲ್ಲವೂ ಏನಪ್ಪಾ ಅಂತಂದ್ರೆ ಇತಿಹಾಸದ ರಚನೆಗೆ ಒಂದು ಮುಖ್ಯವಾದಂತಹ ಒಂದು ಅಂಶಗಳಾಗಿವೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಶಾಸನಗಳಾಗಿರಬಹುದು, ನಾಣ್ಯಗಳಾಗಿರಬಹುದು, ಸ್ಮಾರಕಗಳಾಗಿರಬಹುದು, ಇತರೆ ಅವಶೇಷಗಳು. ಇವುಗಳು ಮುಂದೆ ಯಾವ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇವುಗಳಿಂದ ಅಂಶಗಳನ್ನ ತೆಗೆದುಕೊಂಡು ಇತಿಹಾಸ ರಚನೆಯಲ್ಲಿ ಯಾವ ರೀತಿಯಾಗಿ ಸಹಾಯಕಾರಿಯಾಗಿದೆ ಎಂಬುದನ್ನ ನೋಡೋಣ. ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲಿಯೂ ಏನಪ್ಪಾ ಅಂತಂದ್ರೆ ಹುದುಗಿವೆ. ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನ ಬಳಸಿ ಅಗೆ ತೆಗೆದ ಮೂಲಕ ಹೊರ ತೆಗೆಯುತ್ತಾರೆ. ಇದನ್ನೇ ಉತ್ಖನನದ ಫಲವಾಗಿಯೇ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದಿತು. ಉತ್ಖನನದ ಸಂದರ್ಭದಲ್ಲಿ
ಕಟ್ಟಡಗಳ ಅವಶೇಷ, ಶಾಸನ, ನಾಣ್ಯ, ಮಡಕೆ, ಚೂರು, ಬಳೆ, ಮುದ್ರೆ, ಮಣಿ, ಎಲುಬು, ಲೋಹ ಮುಂತಾದವುಗಳು ದೊರೆತಿವೆ. ಇವುಗಳನ್ನು ವಿವಿಧ ವೈಜ್ಞಾನಿಕ ಮಾರ್ಗಗಳನ್ನು ಬಳಸಿಕೊಂಡು ವಿಶ್ಲೇಷಿಸುತ್ತಾರೆ. ಮುಂದೆ ಶಾಸನಗಳು. ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತಿತ್ತು. ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿವೆ. ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ. ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡುಬರುತ್ತವೆ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಖಾರ್ವೇಲ್ನ ಹಾತಿಗುಂಪ್ ಶಾಸನ ಮೊದಲಾದವುಗಳು ಅವರ ಸೈನಿಕ ಸಾಧನೆಗಳನ್ನು ವಿವರಿಸುತ್ತವೆ. ಉತ್ತರ ಮೇರೂರಿನ ಶಾಸನ ಚೋಳರ ಗ್ರಾಮಾಡಳಿತವನ್ನು ತಿಳಿಸುತ್ತದೆ. ಇವೆಲ್ಲವೇ ಅನೇಕ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನು ಶಾಸನಗಳು ತಿಳಿಸುತ್ತವೆ. ಮುಂದಿನದಾಗಿ ನಾಣ್ಯಗಳು. ಈ ನಾಣ್ಯಗಳು ಏನಪ್ಪಾ ಅಂತಂದ್ರೆ ಇತಿಹಾಸ ರಚನಾಕಾರರಿಗೆ ಸಹಾಯಕವಾಗಿವೆ. ಹೇಗೆಂದರೆ ಆಗಿನ ಕಾಲದಲ್ಲಿ ನೋಡಿ, ನಾಣ್ಯಗಳ ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಹಲವು ಮಹತ್ವದ ಸಂಗತಿಗಳನ್ನು ಒಳಗೊಂಡಿರುತ್ತವೆ. ಈ ನಾಣ್ಯಗಳು ಏನಪ್ಪಾ ಅಂತಂದ್ರೆ ಚಿಕ್ಕದಾಗಿದ್ದರೂ ಸಹ ಹಲವು ಸಂಗತಿಗಳನ್ನು ಅವುಗಳು ಒಳಗೊಂಡಿರುತ್ತವೆ. ಇವುಗಳನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವ ಪ್ರದೇಶದ ವ್ಯಾಪ್ತಿ, ಆಡಳಿತ, ಭಾಷೆ, ರಾಜನ ಬಿರುದು ಮತ್ತು ಸಾಧನೆ, ರಾಜನ ಮತಧರ್ಮ, ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ, ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಈ ನಾಣ್ಯಗಳು ಏನಪ್ಪಾ ಅಂತಂದ್ರೆ ನಾಣ್ಯಗಳ ಮುಖಾಂತರ ನಾವು ತಿಳಿದುಕೊಳ್ಳಬಹುದು. ನಾಣ್ಯಗಳ ಪಾತ್ರ ಮಹತ್ವವಾದದ್ದು. ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು. ಅವುಗಳ ಮೇಲಿರುವ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಮತ್ತು ಅಶ್ವಮೇಧ ಯಾಗ ನಡೆಸಿದ್ದನೆಂದು ಹೇಳಲಾಗುವುದು. ಏನಪ್ಪಾ ಅಂತಂದ್ರೆ ಆ ನಾಣ್ಯಗಳ ಮೇಲೆ ಏನಪ್ಪಾ ಅಂತಂದ್ರೆ ಚಿತ್ರಗಳನ್ನ ಮಾಡಿರುತ್ತಾರೆ. ಆ ಚಿತ್ರಗಳ ಮುಖಾಂತರವಾಗಿ ಆ ರಾಜ್ಯದ ಆಡಳಿತ ಹೇಗಿತ್ತು, ಆಮೇಲೆ ಏನಪ್ಪಾ ಅಂತಂದ್ರೆ ಆ ರಾಜನಿಗೆ ಇರುವಂತಹ ಬಿರುದುಗಳಾಗಿರಬಹುದು, ಆಮೇಲೆ ರಾಜನು ಮಾಡಿದಂತಹ ಕೆಲಸ ಕಾರ್ಯಗಳಾಗಿರಬಹುದು, ಸಾಧನೆಗಳಾಗಿರಬಹುದು, ಇವೆಲ್ಲವುಗಳನ್ನು ನಾವು ಆ ನಾಣ್ಯಗಳ ಮುಖಾಂತರ ತಿಳಿದುಕೊಳ್ಳಬಹುದಾಗಿದೆ. ಗೌತಮಿ ಪುತ್ರ ಶಾತಕರ್ಣಿಯು ನಹಪಾನನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಟಂಕಿಸಿದ್ದಾನೆ. ಇದರಿಂದ ಶಾತಕರ್ಣಿಯು ನಹಪಾನನನ್ನು ಸೋಲಿಸಿದನೆಂಬುದಕ್ಕೆ ಪುಷ್ಟಿ ದೊರೆತಂತಾಗಿದೆ. ಬೆಂಗಳೂರಿನಲ್ಲಿ ರೋಮನ ನಾಣ್ಯಗಳು ದೊರಕಿವೆ. ಗಮನಿಸಿದರೆ ಈ ಪ್ರದೇಶ 2000 ವರ್ಷಗಳ ಹಿಂದೆಯೇ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತೆಂದು ತಿಳಿದುಬರುತ್ತದೆ. ಮುಂದಿನದಾಗಿ ಸ್ಮಾರಕಗಳು. ಸ್ಮಾರಕಗಳು ಯಾವ ರೀತಿಯಾಗಿ ಸಹಾಯಕವಾಗಿವೆ ಇತಿಹಾಸ ರಚನೆಕಾರರಲ್ಲಿ ಅಂದರೆ, ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು, ಸ್ತಂಭಗಳು ಮುಂತಾದವುಗಳೆಲ್ಲವೂ ಸ್ಮಾರಕಗಳೇ. ಮೆಹರೂಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿವೆ. ತಾಜ್ ಮಹಲ್ ಶಾಜಹಾನನ ಪ್ರೇಮ ಕಥನವನ್ನು ಹೇಳುತ್ತದೆ. ಚಿತ್ತೋಡಗಢದ ವಿಜಯ ಸ್ತಂಭವು ರಾಣಾ ಕುಂಭನ ವಿಜಯವನ್ನ ಸಾರುತ್ತದೆ. ಅಜಂತ, ಎಲ್ಲೋರ, ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು ಮುಂತಾದವುಗಳು ಅಂದಿನ ಕಾಲದ ಕಲಾನೈಪುಣ್ಯತೆಯ ಮತ್ತು ತಾಂತ್ರಿಕ ಕೌಶಲ್ಯತೆಗೆ ಸಾಕ್ಷಿಯಾಗಿವೆ. ಕರ್ನಾಟಕದ ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ವಿಕಸನ ಕ್ರಮವನ್ನು ಪರಿಚಯಿಸುತ್ತವೆ. ನಳಂದಾದಲ್ಲಿರುವ ಸ್ಮಾರಕಗಳು ಮತ್ತು
ಬೀದರ್ದಲ್ಲಿರುವ ಗವಾನ ಕಟ್ಟಿಸಿದ ಮದರಸ ವಾಸ್ತುಶಿಲ್ಪಗಳು ಅಂದಿನ ಕಾಲದ ಶೈಕ್ಷಣಿಕ ಅಂದರೆ ಶಿಕ್ಷಣದ ಮಹತ್ವವನ್ನು ಸಾರುತ್ತವೆ. ಶ್ರೀರಂಗಪಟ್ಟಣದ ಕೋಟೆಯು ರಕ್ಷಣಾ ತಂತ್ರಜ್ಞಾನದ ಕೌಶಲ್ಯವನ್ನ ತೋರ್ಪಡಿಸುತ್ತದೆ. ಶ್ರೀರಂಗಪಟ್ಟಣದಲ್ಲಿರುವಂತಹ ಒಂದು ಭವ್ಯವಾದಂತಹ ಕೋಟೆ ಏನಪ್ಪಾ ಅಂತಂದ್ರೆ ಅದು ಯಾವ ರೀತಿಯಾಗಿ ರಕ್ಷಣೆಯನ್ನ ಪಡೆದುಕೊಳ್ಳಬಹುದೆಂಬುದಾಗಿ ಅದು ರಕ್ಷಣಾ ತಂತ್ರದ ಒಂದು ಕೌಶಲ್ಯವನ್ನ ಅದು ತೋರ್ಪಡಿಸುತ್ತದೆ. ಹೀಗೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕತೆ ಮತ್ತು ಸೃಜನಶೀಲತೆಯ ಮೊದಲಾದ ಆಯಾಮಗಳ ಮೇಲೆ ಬೆಳಕನ್ನ ಚೆಲ್ಲುತ್ತವೆ. ಹೀಗೆ ನಾವು ಸ್ಮಾರಕಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನದಾಗಿ ಇತರೆ ಅವಶೇಷಗಳಲ್ಲಿ ಉತ್ಖನನದ ಸಂದರ್ಭದಲ್ಲಿ ಅಂದರೆ ಉತ್ಖನನವನ್ನು ಅಗೆಯುವಾಗ ದೊರೆತಂತಹ ಮಡಕೆ ಚೂರು, ಮಣಿ, ಮುದ್ರೆ, ಲೋಹದ ತುಣುಕು ಮೊದಲಾದ ಅವಶೇಷಗಳ ಸಹಾಯದಿಂದ ಅಂದಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜನಜೀವನ ಮಾತ್ರವಲ್ಲ, ವ್ಯಾಪಾರ, ವ್ಯವಹಾರ, ಆಹಾರ ಪದ್ಧತಿಯಾಗಿರಬಹುದು ಮೊದಲಾದವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಉತ್ಖನನದಲ್ಲಿ ದೊರೆತ ಜೈವಿಕ, ಸತ್ತ ಪ್ರಾಣಿ, ಪಕ್ಷಿ ಮತ್ತು ಮರಗಿಡಗಳು ಅವಶೇಷಗಳನ್ನು ಇಂಗಾಲದ 14ರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷೆ ಮಾಡುತ್ತಾರೆ. ಉತ್ಖನನದಿಂದ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಬೆಳಕಿಗೆ ಬಂದವು. ತಮಿಳುನಾಡಿನ ಅರಿಕಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಉತ್ಖನನದಿಂದ ರೋಮ್ ಮತ್ತು ದಕ್ಷಿಣ ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳ ಬಗೆಗೆ ವಿಪುಲ ಸಾಕ್ಷಿಗಳು ದೊರೆತಿವೆ. ಹೀಗೆ ಉತ್ಖನನದ ಅವಶೇಷಗಳು ಕಾಲಾನಂತರದಲ್ಲಿ ಅದೃಶ್ಯಗೊಂಡ ಸಂಗತಿಗಳನ್ನು ತಿಳಿಸಿಕೊಡುತ್ತವೆ. ಸ್ನೇಹಿತರೆ, ಇವತ್ತಿನ ದಿನ ನೀವು ಆಧಾರಗಳು ಎಂಬ ಪಾಠವನ್ನು ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.